ತಂದೆ ತಾಯಿ ಮಾತು ಕೇಳಿ. ಯಾಕೆಂದರೆ ಕೆಟ್ಟ ಮಕ್ಕಳಿರ್ತಾರೆ, ತಂದೆ ತಾಯಿಗೆ ಕೆಟ್ಟ ಅಪ್ಪ ಅಮ್ಮ ಇರೋದಿಲ್ಲ. ಯೋಚನೆ ಮಾಡಿ ತಂದೆ ತಾಯಿ ಏನು ಹೇಳ್ತಾರೆ ಕೇಳಿ. ಕೊಡ್ಸೋದು ತಂದೆ ತಾಯಿ ತಪ್ಪಲ್ಲ, ಅದನ್ನು ಉಳಿಸ್ಕೊಂಡು ಹೋಗೋದು ಮಕ್ಕಳು ಮುಖ್ಯ. ಅಂದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಬೇಕು ಅಂತ ಸಾಯೋದಿಲ್ಲ, ಇಲ್ಲ ಯಾರು ಬೇಕು ಅಂತ ಕೊಡ್ಸೋದಿಲ್ಲ. ಆದರೆ ಇರೋದಾಗ ಏನು ಮಾತಾಡ್ತೀರಿ, ಇಲ್ಲದೇ ಇದ್ದಾಗ ಅದೇ ಥರ ಮಾತಾಡಿ. ದಯವಿಟ್ಟು ಕೇಳ್ಕೊಳ್ಳೋದು, ಕೆಲವು ಜನದಲ್ಲಿ ನಾನು ಇಲ್ಲದೇ ಇರೋದ್ರ ಬಗ್ಗೆ ಏನು ಮಾತಾಡಬಾರ್ದು. ಇದೆ ಅಂತ ನಮಗಿಲ್ಲ, ನಿಮ್ಗಿದೆ ಅಂತ ತೋರಿಸ್ಕೋಬಾರ್ದು. ನಮ್ಮ ಕಷ್ಟ ಅಂತ ನಾನು ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತಾ ಇಲ್ಲ. ನಮ್ಮ ಕಷ್ಟ ಯಾರಿಗೂ ಬರೋದು ಬೇಡ. ನನ್ನ ಮಗ ಕೊನೆಕ್ಷನ್ದಲ್ಲೂ 4 ಜನಕ್ಕೆ ದಾರಿಯಾಗಿದ್ದಾನೆ. ಬೇರೆಯವರಿಂದ ನಮಗೇನು ತೊಂದರೆ ಇಲ್ಲ. ಒಟ್ಟು ನಮ್ಗೆ ಬೇರೆ ನನ್ನ ಮಗ ಇಲ್ಲ ಅನ್ನೋಕ್ವರೆಗೂ ನಮಗಿಲ್ಲ, ಎಲ್ಲ ಹೋಗಿದ್ದಾನೆ ಬರ್ತಾನೆ. ನನ್ನ ಮಗ ಇಲ್ಲ ಅಂತ ನಾನು ಅನಿಸಲ್ಲ. ಯಾಕೆಂದರೆ ನನ್ನ ಮಗ ಕೊನೆಕ್ಷನ್ದಲ್ಲೂ 4 ಜನಕ್ಕೆ ಜೀವ ದಾರ ಮಾಡಿದ್ದಾನೆ. ನನ್ನ ಮಗ ಎಲ್ಲೋ ಹೋಗಿದ್ದಾನೆ ಬರ್ತಾನೆ, ಎಲ್ಲೋ ಸಂತೋಷವಾಗಿದೆ ನಗ್ನಗ್ತಾ ಇದ್ದಾನೆ. ಆದರೆ ನನ್ನ ಜೀವನದಲ್ಲಿಲ್ಲ, ಬೇರೆಯವ್ರ ಮೇಲೆ ಸಂತೋಷವಾಗಿ ಸುಖವಾಗಿದ್ದಾನೆ. ಎಲ್ಲರ ಹತ್ರ ಕೇಳ್ಕೊಳ್ಳೋದಂದೆ, ಎಲ್ಲರ ಮಕ್ಕಳು ಹುಷಾರಾಗಿ ಗಾಡಿ ಓಡಿಸಿ, ಹುಷಾರಾಗಿ. ನನ್ನ ಕಷ್ಟ ಯಾರಿಗೂ ಬರೋದು ಬೇಡ, ಈ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ, ಅಷ್ಟೇ ನಮ್ಗೆ ಕೇಳ್ಕೊಳ್ಳೋದು. ಇನ್ನೇನು ಜೀವನ ಮೊದಲ ಅಧ್ಯಾಯವನ್ನ ಶುರು ಮಾಡುವಷ್ಟರಲ್ಲಿ ವಿಧಿಯಾಟವೇ ಬೇರೆಯಾಗಿತ್ತು. ಶುರುವಾಗಬೇಕಾದ ಅಧ್ಯಾಯ ಅರ್ಧದಲ್ಲೇ ನಿಂತು ಹೋಗಿತ್ತು. ಮನೆಯ ಆಧಾರ ಸ್ತಂಭ ಕುಸಿದು ಬಿತ್ತು. ಆದ್ರೆ ಆ ಕೊನೆಯ ಕ್ಷಣದಲ್ಲೂ ಆ ಜೀವ ಹೊಸದೊಂದು ಅಧ್ಯಾಯವನ್ನ ಶುರು ಮಾಡಿ ಎಲ್ಲರಿಗೂ ಹಿ ಇಸ್ ದ ರಿಯಲ್ ಹೀರೋ ಅನ್ನೋ ಟೈಟಲ್ ಕೂಡ ಸಿಕ್ತು. ಅಷ್ಟಕ್ಕೂ ಆ ಹೀರೋ ಯಾರು, ಏನಿತ್ತು ಸ್ಟೋರಿ ಹೇಳ್ತೀವಿ ನೋಡಿ. ಹೀಗೆ ಕುಟುಂಬದ ಜೊತೆ ನಿಂತು ನಿಮ್ಮ ಜೊತೆ ನಾನಿದ್ದೇನೆ ಅಪ್ಪ ಅಮ್ಮ ಅಂತ ಫೋಟೋ ಕ್ಲಿಕ್ಕಿಸಿಕೊಂಡಿರೋ ಈತನೇ ನಮ್ಮ ಈ ಸ್ಟೋರಿಯ ರಿಯಲ್ ಹೀರೋ. ಹೆಸರು ಕಿರಣ್, 21 ವರ್ಷ. ಮೂಲತಃ ಹಾಸನ ಜಿಲ್ಲೆ ಹೊಳೆನರಸೀಪುರದ ಅರಳಹಳ್ಳಿಯ ಕಿರಣ್ ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಸ್ವಂತ ಉದ್ಯಮ ನಡೆಸಿದ್ದ. ದಿವಂಗತ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿಯಾಗಿದ್ದ. ಆದ್ರೆ ಕಳೆದ ಭಾನುವಾರ ವಿಧಿಯಾಟಕ್ಕೆ ಈ ಜೀವ ಬಲಿಯಾಗಿತ್ತು. ಹಾಸ್ಪಿಟಲ್ ಬಿಟ್ಟು ಬೇರೆ ಹಾಸ್ಪಿಟಲ್ ಹಾಕಿ ಬದುಕಿರೋನೇನು. ಆಗಸ್ಟ್ 6ರಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ರಿಯಲ್ ಸ್ಟಾರ್ ಕಿರಣ್ ಜೀವನ್ಮರಣ ಹೋರಾಟ ನಡೆಸಿದ. ಪ್ರಕ್ರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದ. ವೈದ್ಯರು ಪರೀಕ್ಷಿಸಿದಾಗ ಕಿರಣ್ ಬ್ರೈನ್ ಡೆಡ್ ಆಗಿತ್ತು. ನಾವು ಮೊದಲೇ ಹೇಳಿದಂತೆ ಅಪ್ಪಟ ಅಭಿಮಾನಿಯಾಗಿದ್ದ ಕಿರಣ್ ಪವರ್ ಸ್ಟಾರ್ ಹಾದಿಯಲ್ಲೇ ನಡೆದಿದ್ದ. ಅವರಂತೆ ದೇಹದಾನ ಮಾಡುವುದಾಗಿ ನೋಂದಣಿ ಮಾಡಿಸಿಕೊಂಡಿದ್ದ. ನಿನ್ನೆ ರಾತ್ರಿ ವೈದ್ಯರು ಪೋಷಕರ ಸಮ್ಮತಿಯಂತೆ ಅಂಗಾಂಗ ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾನೆ. ಸೊ ಇದು ರೇಡಿಯೇಷನ್ ಕೊಡೋದು ಒಂದು ಟ್ರೀಟ್ಮೆಂಟ್. ಇನ್ನೊಂದಂದ್ರೆ ಆ ಕ್ಯಾನ್ಸರ್ ಸೆಲ್ ಸಾಯಿಸಕ್ಕೆ ಈ ಕ್ರಯೋಥೆರಪಿ ಅಂದ್ರೆ ಲಿಕ್ವಿಡ್ ನೈಟ್ರೋಜನ್, ಅದು ತುಂಬಾ ಕೋಲ್ಡ್ ಆಗಿರುತ್ತೆ. ಅದರಲ್ಲಿ ನಾವು ಡಿಪ್ ಮಾಡ್ತೀವಿ. ಈ ಬೋನ್ ನ ಡಿಪ್ ಮಾಡಿದಾಗ ಅದೇನಾಗುತ್ತೆ, ಕ್ಯಾನ್ಸರ್ ಮತ್ತೆ ಎಲ್ಲಾ ತರ ಸೆಲ್ಸ್ ಸತ್ತೋಗ್ಬಿಡುತ್ತೆ. ಸತ್ತೋಗಿರೋ ಆ ಬೋನ್ ನ ಮತ್ತೆ ವಾಪಸ್ ಹಾಕ್ತಿವಿ. ಎರಡು ಕಿಡ್ನಿ, ಲಿವರ್, ಹಾರ್ಟ್, ಕಣ್ಣು ಸೇರಿ ವಿವಿಧ ಅಂಗಗಳ ದಾನ ಮಾಡಿ 6 ಜೀವವನ್ನ ಉಳಿಸಿ ಉಸಿರು ಚೆಲ್ಲಿದ್ದಾನೆ. ಅದೇನೇ ಇರ್ಲಿ, ಸಾವಿನಲ್ಲೂ 6 ಜೀವಕ್ಕೆ ಜೀವದಾನ ಮಾಡಿ ಹುಟ್ಟಿನ ಸಾರ್ಥಕತೆ ಮೆರೆದಿರೋ ಕಿರಣ್ ಹಾಗೂ ಆತನ ಪೋಷಕರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಸನದಿಂದ ಕಿರಣ್ ಜೊತೆ ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಸೊ ಮೊದಲನೇ ಬಾರಿ ನಾನು ಹೇಳೋದೇನಂದ್ರೆ, ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಅಷ್ಟೇ, ನಿಜವಾಗ್ಲೂ ಇವ್ರು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಎಷ್ಟು ವರ್ಷ ನಿಮ್ಮ ಮಗನ್ಗೆ? ಸೊ ತುಂಬಾ ಜನ ನಮಗೆ ಬೇಕಾದಂತ ಗಾಡಿಗಳನ್ನ ತರಬೇಕು, ಓಡಿಸ್ಬೇಕು ಅಂತ ತುಂಬಾ ಹೇಳ್ತಿರ್ತಾರೆ.
ಬಟ್ ದಯಮಾಡಿ ಹೇಳೋರ್ಗೆ ಒಂದೇ, ಗಾಡಿ ಓಡಿಸ್ಬೇಕಾದ್ರೆ ನಿಧಾನಕ್ಕೆ ಓಡಿಸಿ, ನಿಮಗೆ ಅಂತ ನಿಮ್ ಕುಟುಂಬ ಇರುತ್ತೆ, ಪ್ರತಿಯೊಬ್ರು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನೋಡಿ, ಅವರು ಮುಖ ನೋಡಿ ಎಷ್ಟು ಚಿಕ್ಕ ವಯಸ್ಸು, ಸಾಯೋ ಅದು ಗೊತ್ತೇ ಆಗಲ್ಲ. ಬಟ್ ಆಕ್ಸಿಡೆಂಟ್ ಎಲ್ಲ ಸತ್ತಿದ್ದಂತೆ, ನಿಜವಾಗ್ಲೂ ಬೇಜಾರಾಗುತ್ತೆ. ಅವ್ರ ಮುಖ ನೋಡಿದ್ರೆ ಈಗೆಲ್ಲೋ ಚಿಗುರ್ತಿರೋ ಹೂವು ಹಾಗೆ ಬಾಡೋಯ್ತಾ ಅಂತ ಅನ್ಸುತ್ತೆ. ಬಟ್ ಸಾಯೋರ್ಗಿಂತ ಪಾಪ ಅದನ್ನ ಎತ್ತಿ ಆಡಿಸಿ ಅಷ್ಟು ಚಂದ ನೋಡ್ಕೊಂಡು ವಿತಿನ್ ಸೆಕೆಂಡ್ ಕಳ್ಕೋಬೇಕು ಅಂದ್ರೆ ನಿಜವಾಗ್ಲೂ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇವತ್ತು ವಿಶೇಷ ಏನಂದ್ರೆ ಅವ್ರಿಗೆ ಕಿರಣ್ ಅವ್ರ ಬರ್ತಡೇ. ಸೊ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಅವರ ಒಂದು ಬರ್ತಡೇ ಪ್ರಯುಕ್ತ ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಭಗವಂತನಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಮತ್ತೊಮ್ಮೆ ಏನಾದ್ರೂ ಕಿರಣ್ ಸರ್ಗೆ ಜನ್ಮ ಅಂತ ಕೊಟ್ಟಿದ್ರೆ ಇವರ ಕುಟುಂಬದಲ್ಲೇ ಹುಟ್ಟಿ ಬರಲಿ, ಹಾಗೆ ಭಗವಂತ ಇನ್ನ 100 ವರ್ಷ ಅವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಾನು ಬೇಡ್ಕೋತೀನಿ. ಹಾಗೆ ಇವರೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ಆದಷ್ಟು ಬೇಗ ಈ ಒಂದು ಏನ್ ಹೇಳ್ಬೇಕು ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಯ್ತಿಲ್ಲ. ಯಾಕೆ ಅಂತ ಬಂದಾಗ ಇದನ್ನೆಲ್ಲ ನೋಡಿದಾಗ ನಮಗೂ ಏನ್ ಮಾತಾಡ್ಬೇಕು ಅಂತಾನೂ ಅನ್ಸಲ್ಲ. ಆ ದುಃಖನ ಮರೆಯೋ ಶಕ್ತಿ ಕೊಡ್ಲಿ ಭಗವಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಶ್ರಮ ತುಂಬ ಮೊಬೈಲೆಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈ ಥರ ಮಾಡಬೇಕು ಅಂದರೆ ಎಲ್ಲರಿಗೂ ಕೈ ಸಾಧ್ಯ ಇಲ್ಲ. ಹಾಗಾಗಿ ಮತ್ ಜನರಿಗೆ ಹೇಳೋದಾದ್ರೆ ನಿಮ್ ಮಗನ್ನ ಇಟ್ಟಿ ಅಥವಾ ಗಾಡಿ ಜೋರಾಗಿ ಓಡಿಸೋರ್ಗೆ ಏನ್ ಹೇಳ್ತೀರಾ? ಏನು ಹೇಳ್ಬೇಕು ಅಂದ್ರೆ, ಎಲ್ಲರ ತಂದೆ ಮಕ್ಕಳ ಆಸೆ ಇರುತ್ತೆ, ನನಗೆ ಇದು ಬೇಕು, ಗಾಡಿ ಬೇಕು ಅಂತ ಅಪ್ಪ ಅಮ್ಮನ ಹತ್ರ ಎಲ್ಲರೂ ಕೇಳ್ತಾರೆ. ಅದೇ ಥರ ನಾವು ಕೊಡಿಸ್ತಾ. ಮಗ ತುಂಬ ಒಳ್ಳೆಯವನು. ನಮ್ಮ ವಿಷಯದಲ್ಲಿ ನನ್ನ ಮಗ ಗಾಡಿ ಸರಿಯಾಗಿ ಓಡಿಸಿದ್ರು ವಿಧಿ ಆಟ ನಮ್ಮ ಜೀವನದಲ್ಲಿ ಆಟ ಆಡ್ತು. ನಾವೆಷ್ಟೇ ಚೆನ್ನಾಗಿ ಓಡಿಸಿದ್ರು ಆಪೋಸಿಟ್ ಬರೋವಂಥದ್ದು ಕರೆಕ್ಟಾಗಿ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ. ಸೊ ದಯಮಾಡಿ ಎಲ್ಲರೂ ಅಷ್ಟೇ ನಿಧಾನವಾಗಿ ಚಲಿಸಿ. ನೀವು ಏನಕ್ಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನೀವು ಒಬ್ರು ಪ್ರೆಸೆಂಟ್ ಯೋಚನೆ ಮಾಡ್ತೀರಾ, ನಿಮ್ ಹಿಂದೆ ನೂರಾರು ಜನ ಅಥವಾ ನಿಮ್ ತಾಯಿ ತಂದೆ ಅಪ್ಪ ಅಮ್ಮ ನಿಮ್ಮನ್ನ ಕಾಯ್ತಿರ್ತಾರೆ ಮನೇಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹಳ್ಬೇಡಿ. ಇನ್ ಮುಂದೆ ಜನಸ್ನೇಹಿ ಆಶ್ರಮದಲ್ಲಿ ಇಲ್ಲಿರೋರು ಎಲ್ಲರೂ ನಿಮ್ಮ ಮಕ್ಕಳಂತ ತಿಳ್ಕೊಳ್ಳಿ, ನಿಮ್ಮ ತಂದೆ ತಾಯಿಯಿಂದ ತಿಳ್ಕೊಳ್ಳಿ, ಅಣ್ಣ ಅಪ್ಪ ಅಂತ ತಿಳ್ಕೊಳ್ಳಿ. ಸೊ ಅದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. Happy birthday to you. Happy birthday to you. Happy birthday to you. Happy birthday to you. ಜೋರಾಗಿ ಒಂದು ಕ್ಲಾಸ್ ಕೊಡಿ. ಆಗಿಲ್ಲ.